ದಿನಾಂಕ 13/7/2025 ಸಂಜೆ 5:30ಕ್ಕೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕೋಡಿಮಠದ ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರ ಮಠಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರೂ ಆದ ಬಂಗ್ಲೆ ಮಲ್ಲಿಕಾರ್ಜುನ ಆರ್ ಅಶೋಕ್ ಅವರು ಕೋಡಿಮಠದ ಸ್ವಾಮೀಜಿ ಅವರನ್ನ ಸನ್ಮಾನಿಸಿ ಆಶೀರ್ವಾದವನ್ನ ಪಡೆದ ನಂತರ ಲೋಕ ಕಲ್ಯಾಣಾರ್ಥವಾಗಿ ನಾಡಿನ ಪತ್ರಕರ್ತರ ಸಂಕಷ್ಟಗಳು ಆದ ಉಚಿತ ಬಸ್ ಪಾಸ್ ಹಾಗೂ ಪತ್ರಕರ್ತರ ರಕ್ಷಣಾ ಕಾಯ್ದೆ ಕುರಿತಂತೆ ಸಮಸ್ಯೆಗಳ ಕುರಿತಂತೆ ಕೇಳಲಾದ ಪ್ರಶ್ನೆಗಳಿಗೆ ಇಂದು ಕೋಡಿಮಠದ ಸ್ವಾಮೀಜಿಗಳು ಬರತಕ್ಕಂತಹ ಮುಂದಿನ ದಿನಮಾನದಲ್ಲಿ ಜಯವಾಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಜಗತ್ತಿನ ಜನತೆಗೆ ಅನ್ನ, ನೀರು, ಗಾಳಿ, ಆಹಾರ, ಆರೋಗ್ಯ ಇದರ ಜೊತೆಗೆ ಅತಿ ಮುಖ್ಯವಾಗಿ ಬೇಕಾಗಿರತಕ್ಕಂತಹ ಸುದ್ದಿಗಳು, ಪ್ರಚಾರಗಳು, ವಿಚಾರಗಳು ಮೂಲೆಗಳಲ್ಲಿ ಏನಾಗ್ತಾ ಇದೆ ಎನ್ನುವುದು ಇವತ್ತಿನ ವಿಜ್ಞಾನ ನಾಗಲೋಟದಲ್ಲಿ ಓಡ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಪತ್ರಿಕಾ ಮಾಧ್ಯಮ ವರದಿಗಾರ ಕೆಲಸ ಅತ್ಯವಶ್ಯಕವಾಗಿದೆ. ಜನಮನ ಶಾಂತಿಯಿಂದ ಇರಬೇಕಾದ್ರೆ, ನಾಡು ನುಡಿ ಶಾಂತಿ ಇಂತಿರಬೇಕಾದ್ರೆ, ಜಗತ್ತಿನ ವಿಚಾರ ತಿರುಗಬೇಕಾದ್ರೆ ಪ್ರಸಾರ ಮಾಧ್ಯಮ ಅತ್ಯವಶ್ಯಕವಾಗಿದೆ. ಮಾಧ್ಯಮ ಸುದ್ದಿಗಾರರು ಹಳ್ಳಿಯಲ್ಲಿ, ನಾಡಿನಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪತ್ರಕರ್ತರಿಗೆ ಪ್ರಯಾಣಿಸಲು ಹಾಕಿರುವಂತಹ ಕಠಿಣ ಮಾನದಂಡವನ್ನ ತೆಗೆದು ಬಸ್ಸಿನ ಸೌಲಭ್ಯ ಈ ಸರ್ಕಾರ ಮಾಡಿಕೊಡಬೇಕು. ಪತ್ರಕರ್ತರ ಕೆಲಸ ಅತ್ಯಮೂಲ್ಯವಾದದ್ದು. ಪತ್ರಕರ್ತರ ಬಗ್ಗೆ ಈ ಸರ್ಕಾರ ಪತ್ರಕರ್ತರಿಗೆ ಸೌಲಭ್ಯ ಒದಗಿಸಿ ಕೊಡಬೇಕು ಅಂತ ಶ್ರೀ ಕೋಡಿಮಠದ ಸ್ವಾಮೀಜಿಗಳು ಮಾತನಾಡಿದರು. ಜಗತ್ತಿನ ಜನತೆಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅನ್ನ, ನೀರು, ಗಾಳಿ, ಆಹಾರ, ಆರೋಗ್ಯ. ಇದರ ಜೊತೆಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸುದ್ದಿಗಳು, ವಿಚಾರಗಳು, ಪ್ರಚಾರಗಳು, ಮೂಲೆ ಏನಾಗ್ತದೆ, ಎಂತಾಗ್ತದೆ, ಇವತ್ತು ಜನಮನಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ವಿಜ್ಞಾನ ನಾಗಾಲೋಟದಲ್ಲಿ ಓಡ್ತಾ ಇದೆ. ಜನಜೀವನ ಸದಕ್ಕೆ ಇಂದು ಹೋಗ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಪಂಡಿತರು, ಪಾಮರರು, ಹಳ್ಳಿಗರು, ಪಟ್ಟಣದವರು, ವಿದ್ಯಾವಂತರು, ಅವಿದ್ಯಾವಂತರು ಎಲ್ಲರಿಗೂ ಜಗತ್ತಿನ ವಿದ್ಯಮಾನಗಳನ್ನು, ಸುದ್ದಿಗಳನ್ನು, ಪ್ರಚಾರಗಳನ್ನು ಅರಿಯುವ ಕಾತರ ಹೆಚ್ಚಾಗಿದೆ. ಆತರ ತವಕಿಸ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಪತ್ರಿಕಾ ಮಾಧ್ಯಮಗಳು ಜೊತೆಗೆ ಪತ್ರಿಕಾ ವರದಿಗಾರರು ಇವರು ಅವಶ್ಯಕವಾಗಿ ಅವರ ಕೆಲಸ ಅತ್ಯಮೂಲ್ಯವಾಗಿದೆ. ಜನಮನ ಶಾಂತಿಯಿಂದಿರಬೇಕಾದ್ರೆ, ನಾಡು ನುಡಿ ಸೇವಾ ಆಗಬೇಕಾದ್ರೆ, ಜಗತ್ತಿನ ವಿಚಾರ ತಿರುಗಬೇಕಾದ್ರೆ ಪ್ರಸಾರ ಮಾಧ್ಯಮ ಅತ್ಯವಶ್ಯಕವಾಗಿದೆ. ಅಂತಹ ಪ್ರಚಾರಕರು, ಮಾಧ್ಯಮ ಸುದ್ದಿಗಾರರು ಹಳ್ಳಿಗಳಲ್ಲಿ, ನಾಡಿನಾಡಿನಲ್ಲಿ, ಊರುಗಳಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ನಡೀತಾ ಇದ್ದಾರೆ. ಅಂಥವರ ಚಿಂತನೆ ಬಹಳ ಮುಖ್ಯವಾಗಿ ಸರ್ಕಾರ ಮಾಡಬೇಕು. ಅದಕ್ಕೆ ಸರ್ಕಾರಕ್ಕೆ ಈ ಮೂಲಕ ನಾವು ಒಂದು ಸಲಹೆ, ಸೂಚನೆ ಕೊಡೋದೇನೆಂದರೆ ಆ ಪತ್ರಕರ್ತರಿಗೆ ನಿರ್ವಹಣೆಗಾರರಿಗೆ ಮುಖ್ಯವಾಗಿ ಪ್ರವಾಸ ಬೇಕು ಅಂದರೆ ಅವರಿಗೆ ಎಲ್ಲ ಹಳ್ಳಿಗಳು ತಿರುಗಬೇಕು, ಹೋಗಬೇಕು, ಬರಬೇಕು. ಹಾಗಾಗಿ ಅವರಿಗೆ ಒಂದು ಪ್ರಯಾಣದ ಒಂದು ರಹದಾರಿಯನ್ನು ಕೊಡಬೇಕು. ಸರ್ಕಾರ ಬಸ್ ಪಾಸನ್ನು ಕೊಡಬೇಕು. ವಸ್ತುನಿಷ್ಠ ಪ್ರಚಾರಕರಿಗೆ ಪ್ರೋತ್ಸಾಹ ಕೊಡಬೇಕು. ಅವರು ಕೊಡುವಂಥ ಎಲ್ಲ ಸಹಕಾರವನ್ನು ಕೊಟ್ಟು ಜಗತ್ತಿಗೆ ಅವರಿಂದ ಸೇವೆ ತಗೊಂಡು ಸುದ್ದಿ ಮಾಧ್ಯಮ ಹೆಚ್ಚು ಬೆಳಗಬೇಕು. ಅಜ್ಞಾನ ದೂರ ಆಗಬೇಕು. ಪ್ರತಿಯೊಬ್ಬ ಜನತೆಗೂ ಆ ಜೀವನ ಮುಟ್ಟಬೇಕು ಅನ್ನೋ ಮಟ್ಟದಲ್ಲಿ ಸರ್ಕಾರ ಅತ್ಯವಶ್ಯಕವಾಗಿ ಈ ಪತ್ರಿಕಾ ಮಾಧ್ಯಮದವರಿಗೆ, ಪತ್ರಿಕಾ ಪ್ರಸಾರಕರಿಗೆ, ವಿತರಣಕರಿಗೆ ಏನು ಸರ್ಕಾರ ಕೊಡಿ, ಹಾಗೆ ಹೆಣ್ಣು ಮಕ್ಕಳಿಗೆ ಪ್ರವಾಸ ದರ ಕೊಟ್ಟಿದ್ದಾರೆ ಮತ್ತು ಭತ್ಯೆ ಕೊಡ್ತಾ ಇದೆ, ಎಲ್ಲ ಕೊಡ್ತಿದ್ದಾರೆ. ಇದು ಒಂದು ಕೇವಲ 10 ರೂಪಾಯಿ ಆಗುವಂಥದ್ದು ಅವರಿಗೆ ಪ್ರಯಾಣ ದರ ಕೊಡಿ ಅಂತೇಳಿ ಈ ಮೂಲಕ ಕೊಟ್ಟಿದ್ದಾರೆ. ಮಾಡಿ ಕಠಿಣ ಮಾನದಂಡಗಳು ಹೆಣ್ಮಕ್ಳಿಗೆ ಆಧಾರ್ ಕಾರ್ಡನ್ನು ಕಾನೂನು ಸಡಿಲಗೊಳಿಸಿ ಪತ್ರಿಕೆಗೆ ಕೊಡಬೇಕು ಅಂತ ಈ ಮೂಲಕ ನಾವು ಸೂಚಿಸ್ತಾ ಇದ್ದೀವಿ. ಒಂದು ವೇಳೆಗೆ ಕೊಡದೇ ಇದ್ರೆ ಸ್ವಾಮಿ, ನಾವು ಏನು ಕಾನೂನು ಹೋರಾಟಕ್ಕೆ ಹೋಗ್ತಾ ಇದೀವಲ್ಲ, ಆ ಕಾನೂನು ಹೋರಾಟದಲ್ಲಿ ನಮಗೆ ಏನಾದ್ರು ಜಯ ಸಿಗುತ್ತೆ. ವೀರೇಶ್ ಬೆಣಚಿನ ಮರಡಿಮಠ, TV20 ಕನ್ನಡ ನ್ಯೂಸ್, ಹಾಸನ.